ತಿಳಿದಿರೋರು ಒಬ್ರು ಹೇಳ್ತಿದ್ರು ಇಡೀ ಜಗತ್ತನ್ನ ವ್ಯಾಯಾಮ ಶಾಲೆ ಥರ ನೋಡಿ ಅಂತ. ಜಗತ್ತು ಜಿಮ್ ಇದ್ದಂಗೆ. ನೀವು ಅಲ್ಲಿ ಹೀಗೆ ಮಾಡ್ತಿರ್ಬೇಕಾದ್ರೆ ನೀವು ತೂಕದ ಮೇಲೆ ಕೆಲಸ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮೇಲೆ ಕೆಲಸ ಮಾಡ್ತಿದ್ದೀರಾ? ನೀವು ಡಂಬೆಲ್ಲ ಮಿಂಚಿಸಕ್ಕ ಜಿಮ್ಗೆ ಹೋಗ್ತೀರಾ? ಯಾರ್ಯಾರು ಇಲ್ಲಿ ಇವಾಗ ಮಷಿನ್ ಚೆನ್ನಾಗಿರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ? ಹೊಸ್ದಾಗಿ ತಂದಿದ್ದಾರೆ, ಶಬ್ದ ಮಾಡ್ತಿದೆ, ಸ್ವಲ್ಪ ಉಜ್ಜೋಣ ಅಂತ ಯಾರ್ಯಾರು ಮಾಡ್ತಿದ್ದೀರಾ? ಜಿಮ್ ಒಂದು ತಪಸ್ಯಾಲೆ ಹತ್ತಿರ ತಾನೇ ಅಲ್ವಾ? ಹಳೆ ಋಷಿಗಳ ಬಗ್ಗೆ ಕೇಳಿದ್ದೀರಲ್ವಾ? ಅವ್ರು ಘೋರವಾದ ತಪಸ್ಸೆ ಮಾಡ್ತಿದ್ರು ಅಂತ. ಅವ್ರ ತಪಸ್ಸೆ ಆಂತರಿಕವಾಗಿತ್ತು. ಆದರೆ ಆ ತಪಸ್ಸಿನ ದೈಹಿಕ ಪರ್ಯಾಯವಾಗಿ ಏನಾದರೂ ಅಂತ ಒಂದಿದ್ರೆ ಜಿಮ್ ಅದಕ್ಕೆ ಹತ್ತಿರವಾಗಿರೋದಂತ ಹೇಳ್ಬೋದು. ಸರಿಯಾಗಿ ಮಾಡ್ತಿದ್ರೆ ಜೀವನೇ ಸಾಕು ಅನಿಸ್ಬಿಡುತ್ತೆ. ಬಿಸಿಯಾಗಿ ಕುದ್ದೋಗ್ತೀರಾ, ಏನು ಬೆವರು ಬರುತ್ತೆ. ಇದನ್ನೇ ತಪಸ್ಸು ಅನ್ನೋದು. ಅದು ಬಿಟ್ಬಿಟ್ಟು ಅಲ್ಲೋಗಿ ಈ ಥರ ಹಿಡ್ಕೊಂಡು ಸೆಲ್ಫಿ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ರಿ. ಏನು ಮಾಡ್ತಿದ್ರಿ ನೀವು ನಿಮ್ಮ ದೇಹನ ಬೆಳೆಸ್ಕೊತಿದ್ದೀರೋ ಅಥವಾ ಜಿಮ್ಮಲ್ಲಿ ಮೋಜು ಮಾಡ್ತಿದ್ದೀರೋ? 4 ರೆಪ್ ಕೂಡ ಮಾಡಿಲ್ಲ ಆಗಲೇ ವಿಡಿಯೋ ಮಾಡಿಸ್ಕೊತಿದ್ದೀರಾ? ಜಿಮ್ ಯಾಕೆ ಹೋಗೋದು ಅಂದರೆ ದೇಹ ಕಟ್ ಮಸ್ತಾಗಿರಲಿ ಅಂತ. ಹೆಂಗಂದರೆ ಯಾರೋ ಒಬ್ಬ ಶಿಲ್ಪಿ ಹುರುಳಿ ಸುತ್ತಿಗೆ ತೊಗೊಂಡು ಕೆತ್ತನೆ ಮಾಡ್ದಂಗೆ ಇರಬೇಕು ಭುಜಗಳು, ಮಾಂಸ ಅಂತ. ಅದಕ್ಕೆ ಹೋಗ್ತೀರಲ್ವ? ಹಾಗೆಯೇ ನೀವೇ ನಿಮ್ಮ ಜೀವನದ ಸ್ಕಲ್ಪ್ಟರ್ ಆಗಬೇಕು, ಶಿಲ್ಪಿ ಆಗಬೇಕು. ನಮಗೆ ನಾವೇನೇ ಬಹಳ ಕಲಾತ್ಮಕತೆಯಿಂದ, ಕಾವ್ಯಾತ್ಮಕತೆಯಿಂದ, ಬಹಳ ಧ್ಯಾನವಾಗಿ, ಬಹಳ ಸುಂದರವಾಗಿ, ಬಹಳ ಸೂಕ್ಷ್ಮವಾಗಿ ಹೊಳಪಿಸ್ಬೇಕು, ಮೆರುಗುಗೊಳಿಸ್ಬೇಕು. ಇದೇ ಈ ಜಗದ ರೂಪಿ ಜಿಮ್ನ ಉದ್ದೇಶ. ನಿಮ್ಮನ್ನು ನೀವು ಮೆರುಗುಗೊಳಿಸಿ.